ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕಂದ. ನಾನು ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿ. ಸಾರಿ, ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂದರೆ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ. ಯಾಕೋ ಲೈವ್ಗೂ ಬರ್ತಿಲ್ಲ, ತುಂಬ ಮನಸ್ಸಿಗೆ ತುಂಬ ಬೇಜಾರಾಗ್ತಿತ್ತು. ಅದಕ್ಕೆ ಯಡೂರ ಲಕ್ಷ ದೀಪೋತ್ಸವ ಇತ್ತು. ಲಕ್ಷ ದೀಪೋತ್ಸವ ನೋಡಿ, ಯಡೂರು ಸಿದ್ಧಲಿಂಗೇಶ್ವರ ಲಕ್ಷ ದೀಪೋತ್ಸವ ಇತ್ತು. ಲಕ್ಷ ದೀಪೋತ್ಸವಕ್ಕೆ ನಾನು ಮತ್ತು ನನ್ನ ಮಗ, ನಮ್ಮ ಹಸ್ಬೆಂಡ್ ಹೋಗಿದ್ದು. ಹೋದ ಸಲ ನಾವು ಹೋಗಿದ್ದು ಲೇಟು, ಈ ಸಲ ಬೇಗನೆ ಹೋಗೋದು 6:30ಗೆಲ್ಲ. ಜನ ತುಂಬ ಜನ ಇದ್ದರು ಗೈಸ್. ನನಗಂತೂ 4-5 ವರ್ಷದಿಂದ ಲಕ್ಷ ದೀಪೋತ್ಸವಕ್ಕೆ ಹೋಗ್ತಾ ಇರ್ತೀವಿ. ಇಲ್ಲಿ ಜನ ಅಂತೂ ತುಂಬ ಕಮ್ಮಿ ಇದ್ದರು. ಹೋದ ಸಲ ಅಂತೂ ಫುಲ್ಲು ಟ್ರಾಫಿಕ್ ಆಗಿತ್ತು, ಈ ಸಲ ಕಮ್ಮಿ ಟ್ರಾಫಿಕ್ ಆಗಿತ್ತು. ಹಂಗೋ ಹಿಂಗೋ ನೋಡಿ ಯಡೂರಿಗೆ ಬಂದು ಫುಲ್ ಹ್ಯಾಪಿ ಟುಡೇ ಅಂದರೆ ಫುಲ್ ಖುಷಿ ಆಯಿತು ನನಗಂತೂ. ನೋಡಿ ಲೈಟಿಂಗ್ಸ್ ಎಲ್ಲ ನೋಡಿ ಫುಲ್ ಹ್ಯಾಪಿ ಅಂದರೆ ಹ್ಯಾಪಿ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹೋಗ್ತಾ ಇದ್ದೀವಿ ಗೈಸ್. ಜನ ಇವತ್ತು ಸ್ವಲ್ಪ ಬೇಗ ಹೋದಲ್ಲ, 7 ಗಂಟೆಗೆಲ್ಲ ಜನ ಕಮ್ಮಿ ಹೋಗ್ತಾಯಿದ್ರು. ಲೈಟಿಂಗ್ಸ್ ಎಲ್ಲ ಸೂಪರಾಗಿತ್ತು, ನೋಡ್ತಾ ಇದ್ದೀರಾ ನೋಡಿ. ಅಪ್ಪ ಮಕ್ಕಳು ಒಂದು ವಿಡಿಯೋ ಫೋಟೋ ಎಲ್ಲ ತಕ್ಕೊಂಡು ನಿಂತ್ಕೊಂಡಿದ್ದಾರೆ. ತುಂಬ ದೀಪಗಳು, ಲಕ್ಷ ದೀಪೋತ್ಸವ ತುಂಬ ಚೆನ್ನಾಗಿ ಕಾಣ್ತಿತ್ತು. ನಾವು ಹೋಗ್ಬಿಟ್ಟು ದೀಪ ಹಚ್ಚಿ ಮತ್ತು ಅಪ್ಪ ಮಗ ನಾನು ಎಲ್ಲ ದೀಪ ಹಚ್ಚಿತು. ಜನ ಸಾಗರ, ತುಂಬ ಜನ ಇದ್ದರು, ಸಖತ್ತು ಜನ. ಯಡೂರು ಸಿದ್ಧಲಿಂಗೇಶ್ವರ ಎಷ್ಟು ಚೆನ್ನಾಗಿದೆ. ಲೈಟಿಂಗ್ಸ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಹೋಗೋಕ್ಕಾಯ್ತದ ಅಲ್ಲಿಗೆ? ಅಪ್ಪ ದೇವರೇ, ನೂಕ್ಲಂತೆ. ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ ನೋಡ್ತಿದ್ರೆ. ನೈಟ್ ಹೊತ್ತಂತೂ ಲೈಟಿಂಗ್ಸ್ ನೋಡೋಕ್ಕೆ ತುಂಬ ಖುಷಿ. ಇನ್ನೂ ಬಿಟ್ಟಿಲ್ಲ, ತುಂಬ ಖುಷಿ ನೋಡೋಕ್ಕಂತೂ. ನಡ್ಕೊಂಡೋಗೋರು ನೋಡಿ. ಹುಡ್ಗನ ಜೀವನ ಲೈಫಲ್ಲಿ ಮನುಷ್ಯಂಗೆ ಎಷ್ಟು ಕಷ್ಟ ಅಂದರೆ ನೋಡಿ, ಅದನ್ನ ಹೇಳ್ತಾ ಇದ್ದಾರೆ. ಹುಡುಗ ಹೆಂಗೆ ನಿಂತ್ಕೊಂಡು ಮಾಡ್ತಿದ್ದಾನೆ ಅಂದರೆ ನೋಡೋಕ್ಕೆ ಒಂಥರ ಬೇಜಾರಾಯಿತು ನೋಡಿ. ಮತ್ತು ಪ್ರಸಾದ ಕೊಟ್ಟರು, ಪ್ರಸಾದ ಇಸ್ಕೊಬರಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಮನೆಯವರು. ನೋಡಿ ಗೈಸ್, ನಾನಂತೂ ನಡ್ಕೊಂಡು ಹೋಗ್ತಿದ್ದೀನಿ. ಅವರೆಲ್ಲಿ ಬರ್ತಾರೋ ಗೊತ್ತಿಲ್ಲ. ಲಕ್ಷ ಅಂತಾರೆ, ಲಕ್ಷಕ್ಕಿಂತ ಜಾಸ್ತಿನೇ ಹಚ್ಚುತ್ತಾರೆ ಇಲ್ಲಂತೂ. ತುಂಬ ಚೆನ್ನಾಗಿ ಪಾರ್ಕಿಂಗ್ ಇರಲಿ, ಕಾರಿಂಗ್ ಪಾರ್ಕಿಂಗ್ ಇರಲಿ, ತುಂಬ ಚೆನ್ನಾಗಿ ಮಾಡಿದರು. ವರ್ಷ ಇದೇ ಥರ ಮಾಡ್ತಾರೆ. ನಾವು ಹಂಗೂ ಬೈಕಲ್ಲೇ ಹೋಗ್ತಾಯಿದ್ವಿ. ಈ ಕಡೆ ಪಾರ್ಕಿಂಗ್ ಎಲ್ಲ ಇತ್ತು, ಪಾರ್ಕಿಂಗ್ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ದೆವು. ಎಷ್ಟು ಜನ ಅಂದರೆ ತುಂಬ ಜನ. ಅಪ್ಪ ಮಕ್ಕಳು ನೋಡಿ ಯಾವ ಥರ ನಡ್ಕೊಬರ್ತಿದ್ದಾರೆ. ಅವನಿಗಂತೂ ಫುಲ್ ಹ್ಯಾಪಿ, ಫುಲ್ಲು ಚೆನ್ನಾಗಿ ನಡ್ಕೊಬರೋಣ. ಅವ್ರ ಅಪ್ಪನ ಕೈ ಬಿಡಪ್ಪ ಅಲ್ಲಿ ಫಸ್ಟ್ ನೋಡು, ಬಿಡಪ್ಪ ಅನ್ನೋನು. ತಡಿ ಬಂದವ ಕೇಳ. ಅವರಪ್ಪ ಕೈ ಹಿಡ್ಕೊಳಕ್ಕೂ ಬಿಡ್ತಿರಲ್ಲ. ಕೈ ಬಿಡು ಅಂತ ಬಿಡಿಸ್ಕೊಂಡು ಹೋಗ್ತಿದ್ದೆ ಅವನು. ಅಪ್ಪ ಇಷ್ಟು ಜನ ನಾನು ಎಲ್ಲೂ ನೋಡಿಲ್ಲ. ಎಲ್ಲರ ಕೈಲೂ ಫೋನು. ವೀಡಿಯೋ ಮಾಡೋಕ್ಕಂತೂ ಒಬ್ಬರ ಕೈಲಿ, ಅಜ್ಜಿ ಆಗಿರ್ಬೋದು, ತಾತ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಪ್ರತಿಯೊಬ್ಬರು ಫೋನ್ ಹಿಡ್ಕೊಂಡು ವೀಡಿಯೋ ಮಾಡೋದೇ ಬಿಟ್ಟರೆ ಏನೂ ಇಲ್ಲ ನೋಡಿ. ತಿರ್ಗಾ ದೇವಸ್ಥಾನ ಹತ್ರ ಬಂದು ಇದು ನೋಡಿ, ಲಕ್ಷ ದೀಪ ಹಚ್ಚುತ್ತವೆ ನೋಡಿ, ಎಷ್ಟು ಐತೆ. ಮತ್ತು ಇದನ್ನು ನಮ್ಮ ಪಾಪು ತಿನ್ನಬೇಕು ಅಂತ ಹೇಳ್ತಿದ್ದೆ. ನಮ್ಮ ಮನೆಯವ್ರು ನೋಡ್ತಿದ್ರು ಯಾವ ಥರ ಮಾಡ್ತಾರೆ ಅಂತ. ನಂಗೆ ಅಣ್ಣ ಮಾಡೋದು ತುಂಬ ಇಷ್ಟ ಆಯಿತು ನೋಡಿ. ಎಷ್ಟು ಬೇಗ ಮಾಡ್ತಾರೆ ಅಣ್ಣ ಅಂದರೆ ನಂಗೆ ತುಂಬ ಇಷ್ಟ ಆಯಿತು ನೋಡಿ. ಫೈನಲಿ ಎಲ್ಲ ದೀಪ ಹಚ್ಚುತ್ತಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ, ಲಕ್ಷ ದೀಪೋತ್ಸವ ಲಕ್ಷಕ್ಕಿಂತ ಹೆಚ್ಚಾಗಿದೆ ಬಿಡಿ ಇದಂತೂ ದೀಪ. ಒಬ್ಬರೊಬ್ರು ಅಲ್ಲಿ ಹಚ್ಚೋರು, ಒಬ್ಬರೊಬ್ಬ ಪ್ಲೇಟಲ್ಲಿ ತೊಗೊಂಡ್ರೆ ಅದು 100 ರುಪೀಸು. ಮಾಮೂಲಿ ಎಣ್ಣೆ 40 ರೂಪಾಯಿಗೆ. ಸ್ವಲ್ಪ ಎಣ್ಣೆನೂ ಜಾಸ್ತಿ ಇತ್ತು. ನೆಕ್ಸ್ಟ್ ಟೈಮ್ ಮನೆಯಿಂದಲೇ ಎಣ್ಣೆ ಹೋಗ್ಬಿಡ್ಬೇಕು ಅನಿಸ್ಬಿಡ್ತು. 1 kgನೇ ತಗೊಂಡೋಗಿ ಹಚ್ಬೋದಲ್ವಾ? ಇಲ್ಲಿ 40 ರೂಪಾಯಿ ಕೊಡ್ಬೋದು ನೋಡಿ. ಎಷ್ಟು ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಲ್ಲಿ ನಮ್ಮ ಹಸ್ಬೆಂಡು ಎಣ್ಣೆ ಬಿಡ್ತಾಯಿದ್ದಾರೆ, ದೀಪ ಹಚ್ತಾ ಇದ್ದಾರೆ. ನನ್ನ ಮಗನಂತೂ ಅವ್ನು ಖುಷಿ ನನಗೆ ನೋಡೋಕ್ಕೆ ಆಗ್ತಿಲ್ಲ ಗೈಸ್. ಅಷ್ಟು ಖುಷಿ ಪಡ್ತಾಯಿದ್ದ ಅವನು. ಅವ್ನ ಖುಷಿನ, ನನ್ನ ಪಾಪ ಖುಷಿನ ನೋಡೋಕ್ಕೆ ಆಗಲ್ಲ. ಅವ್ನ ಖುಷಿ ನೋಡಬೇಕು ಅಂದರೆ 2 ಕಣ್ಣು ಸಾಲದು. ಇನ್ನೇನು ಗೈಸ್, ಅವನಿಗೋಸ್ಕರ ತಾನೇ ನಾವು ಬದುಕೋದು. ಅವ್ನ ಖುಷಿ ನೋಡಿ ಖುಷಿ ಪಡಬೇಕು ನೋಡಿ. ಎಷ್ಟು ಜನ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು ನೋಡಿ. ನಮ್ಮ ಹಸ್ಬೆಂಡ್ ದೀಪ ಹಚ್ಕೊಂಡು ಎಣ್ಣೆ ಬಿಡ್ತಾಯಿದ್ದಾರೆ. ಎಲ್ಲ ಎಣ್ಣೆ ಬಿಡ್ತಾಯಿದ್ದಾರೆ. ಇವನಿಗೇನೋ ಒಂಥರ ಖುಷಿ, ಮ್ಯಾನದ ಬತ್ತಿ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ.
ನೋಡಿ ಅವ್ನು ಮ್ಯಾಣಪತಿ ಇಟ್ಕೊಂಡು ಹಚ್ಚಿದ್ದೀನಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಹಚ್ಚುತ್ತಾ ಇದೆ ನನ್ನ ಮಗು ಅಂದರೆ ನನಗಂತೂ ಫುಲ್ ಹ್ಯಾಪಿ ಟುಡೇ ಅನ್ನಂಗಾಯಿತು. ಇವಾಗ ಸ್ವಲ್ಪ ಹೇಳಿದ ಮಾತೆಲ್ಲ ಕೇಳೋದು ಎಲ್ಲ ಮಾಡ್ತಾನೆ ಅವನು. ನೋಡಿ ಯಾವ ಥರ ಹಚ್ಚುತ್ತಾ ಇದ್ದಾನೆ. ಈ ಮೆಮೊರಿನ ಅವ್ರಿಗೆ ದೊಡ್ಡವರಾದ್ಮೇಲೆ ನೋಡಿ ಈ ಥರ ನೀನು ದೀಪ ಹಚ್ಚಕ್ಕೆ ಕರ್ಕೊಂಡೋಗಿದ್ದು ಈ ಥರ ಎಲ್ಲ ಹಚ್ಚುತ್ತಾ ಇದೆ ಅಂದರೆ ಮುಂದೆ ಅವ್ರಿಗೆ ತೋರಿಸಿದ್ರೆ ಆ ವಯಸ್ಸಲ್ಲಿ ನಾನು ದೀಪ ಹಚ್ಚಿದ್ದ ಅಂತ ಖುಷಿ ಪಡ್ತಾನೆ. ಮತ್ತು ನಾನು ನನ್ನ ಮಗ ಅವರಪ್ಪ ಹಚ್ಚಿದ್ಮೇಲೆ ನಾನು ನನ್ನ ಮಗ ಹಚ್ಚುತ್ತಾ ಇದ್ದೀವಿ. ತಿರುಗಿ ಮತ್ತೆ ಅವ್ರ ಅಪ್ಪನೇ ಕಿತ್ಕೊಂಡು ನಾವು ಹಚ್ಚುತ್ತೀವಿ ಅಂತ ಅವನಿಗೆ ಖುಷಿನೋ ಖುಷಿ. ನೆಕ್ಸ್ಟ್ ನಾನು ನನ್ನ ಮಗ ಹಚ್ಚುತ್ತಾ ಇದ್ದೀವಿ. ನಾನು ನನ್ನ ಮಗ ಹಚ್ಚುತ್ಬೇಕಾದ್ರೆ ನಮ್ಮ ಯಜಮಾನ್ರು ವೀಡಿಯೋ ಮಾಡ್ತಾಯಿದ್ರು ಗಾಯ್ಸ್. ನನಗಂತೂ ಫುಲ್ ಹ್ಯಾಪಿ ಟುಡೇ ನಂಗಾಗೋಯ್ತು. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ದ್ವೇಷವಿಲ್ಲ ಬೆಳಕಿಗೆ, ದ್ವೇಷವಿಲ್ಲ ಬೆಂಕಿಗೆ, ನೀ ತಿಳಿಯೋ ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಮತ್ತು ಇವಾಗ ನಂಗೆ ತುಂಬ ನೆನಪಾಯಿತು ದೀಪ ಹಚ್ಬೇಕಾದ್ರೆ ನಾನು ನನ್ನ ಮಗ ಇವಾಗ ಫುಲ್ಲು ನಂಗೆ ತುಂಬ ಖುಷಿ ಆಯಿತು, ನೆನಪು ಆಯಿತು. ಮತ್ತು ನೋಡಿ ನಾನು ನನ್ನ ಮಗ ಒಂದು ವೀಡಿಯೋ ಮಾಡಲಿ ಅಂತ ಅವ್ರ ಅಪ್ಪನ ಇಟ್ಕೊಂಡಿದ್ದ. ಆಮೇಲೆ ಕುತ್ಕೊಂಡು ಹಿಂಗೆ ಸೆಲ್ಫಿ ತಗೊಳ್ಳೋದ್ರೆ ಬೇಜಾರು ಸೆಲ್ಫಿನ ತೆಗ್ದಿಲ್ಲ. ನಂಗೆ ಬೇಜಾರಾಯಿತು ಸೆಲ್ಫಿ ತೆಗಿ ಅಂದರೆ ಸೆಲ್ಫಿ ತೆಗೆದಾಗ ವೀಡಿಯೋ ಮಾಡ್ತಾರೆ. ನಾನು ಹೋಗಿರೇ ಸೆಲ್ಫಿ ತೆಗಿತಾಯಿದ್ದೀನಿ. ನಾನು ಎಲ್ಲ ದೀಪಗಳು ನಿಮಗೆಲ್ಲ ತೋರಿಸ್ಕೊಂಬಂದಿದ್ದೀನಿ. ನಿಮಗೆಲ್ಲರಿಗೂ ಎಡೆಯೂರು ಸಿದ್ಧಲಿಂಗೇಶ್ವರ ಒಳ್ಳೇದು ಮಾಡಲಿ, ನಿಮ್ಗೆ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ನಿಮಗೆಲ್ಲ ಕಾಪಾಡಲಿ, ಹಾಗೆ ನನಗೂ ಕಾಪಾಡಲಿ ಎಡೆಯೂರು ಸಿದ್ಧಲಿಂಗೇಶ್ವರ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ. ನಾನು ಏನೋ ವೀಡಿಯೋ ಮಾಡೋಕ್ಕೆ ಹೋದರೆ ಏನೇನೋ ಆಗೋಯ್ತು ಗಾಯ್ಸ್, ನೋಡೇ ಇಲ್ಲ. ಆಮೇಲೆ ಮರ್ತ್ಬಿಟ್ಟಿದ್ದೀನಿ, ಎಲ್ಲ ಹೊಡ್ಕೊಂಡು ಹೋಗ್ತಾ ಇತ್ತು. ವೀಡಿಯೋ ಆನ್ ಮಾಡಿಬಿಟ್ಬಿಟ್ಟಿದ್ದೀನಿ, ನೋಡೇ ಇಲ್ಲ. ವೀಡಿಯೋ ಆನ್ ಮಾಡಿಬಿಟ್ಟಿರೋದ. ಮತ್ತೆ ಒಳಗಡೆ ಏನು ಹೋಗಲಿಲ್ಲ, ತುಂಬ ಜನ ಇದ್ದರು. ಅದಕ್ಕೋಸ್ಕರ ಒಳಗಡೆ ನಮ್ಮ ಯಜಮಾನ್ರು ತುಂಬ ಜನ ಅಂದ್ಬಿಟ್ಟು ಅವ್ರ ಮಗನ್ನ ಹೆಗ್ಲ ಮೇಲೆ ಕುಣಿಸ್ಕೊಂಡು ಹೋಗ್ತಾಯಿದ್ರು. ಅಪ್ಪಂಗೆ ಅದೇ ಅಲ್ವಾ ಖುಷಿ ಗಾಯ್ಸ್, ಮಕ್ಕಳನ್ನ ಸಾಕೋದೇ ಒಂದು ದೊಡ್ಡ ಖುಷಿ. ನೋಡಿ ಎಲ್ಲರಿಗೂ ನಮಸ್ಕಾರ, ಒಳ್ಳೇದು ಮಾಡಲಿ ದೇವರು ಎಡೆಯೂರು ಸಿದ್ಧಲಿಂಗೇಶ್ವರ. ಹಾಗೆ ನನಗೆ ಒಂದು ಒಳ್ಳೇದು ಮಾಡಲಿ ಅಂತ ಬೇಡ್ಕೋತಾ ಇದ್ದೀನಿ. ನನ್ನ ಜೊತೆಗೆ ನಿಮ್ಮ ಜೊತೆಗೆ ನನಗೆ ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ್ಸು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಬೇಡ್ಕೋತೀನಿ. ಒಳಗಡೆ ಹೋಗಲಿಲ್ಲ, ಈಚೆಯಿಂದನೇ ಒಂದು ದರ್ಶನ ಮಾಡ್ಕೊಂಡು ಒಂದು ಫೋಟೋ ತಕ್ಕೊಂಡು ಆನೆ ಮೇಲಿನ ಅಂಬಾರಿ ಅಂತ ಅವರಪ್ಪ ಮಗನ ಆನೆ ಮೇಲೆ ಕುಣಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಏಕೆಂದರೆ ತುಂಬ ಜನ ಇದ್ದರು, ಮತ್ತು ಅಲ್ಲಿ ಕಳ್ಳರು ಜಾಸ್ತಿ ಅಂತ ಬೇರೆ ಅನೌನ್ಸ್ ಮಾಡ್ತಿದ್ರು, ಭಯ ಅಲ್ವಾ, ಅದಕ್ಕೋಸ್ಕರ. ಮತ್ತು ಬೇಲ್ಪುರಿ ತಿನ್ನಬೇಕು ಅಂತ ಬೇಲ್ಪುರಿ ಮತ್ತು ಬಜ್ಜಿ ಮತ್ತು ಎಲ್ಲ ಏನೇನೋ ತಿಗೋ ಅಂತಿದ್ದ. ಫೈನಲ್ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಗಾಯ್ಸ್. ಇವನು ಬಳ್ತಾ ಇದ್ದಾನೆ ಅಂತ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಓಕೆ ಬಾಯ್. ಬಾಯ್ ಮಾಡು, ಬಾಯ್ ಹೇಳು, ಬಾಯ್ ಹೇಳು. ಏನೇನು ಬೇಕು ಸಿಕ್ಕಿದೆಲ್ಲ ತಿಂತಾ ಇದ್ದ ನನ್ನ ಮಗ. ನಿನ್ನೆ ಸಿಕ್ಕಿದ್ದೆಲ್ಲ ತಿನ್ಕೊಂಡು ಅಪ್ಪ ಮಕ್ಕಳು ಮಗ ತಿನ್ನೋದಕ್ಕಿಂತ ಜಾಸ್ತಿ ಅಪ್ಪನೇ ತಿಂತಾಯಿದ್ರು. ಮಗನಕ್ಕಿಂತ ಅಪ್ಪನೇ ಏನೇನು ಬೇಕು ಅದನ್ನೆಲ್ಲ ತಿಂತಾಯಿದ್ರು. ಮಗ ಕಮ್ಮಿ ತಿಂದ, ಅಪ್ಪ ಜಾಸ್ತಿ ತಿಂದರು. ಓಕೆ ಬಾಯ್. ಬಾಯ್ ಮಾಡು.